ನಮಸ್ತೆ. ಇವತ್ತು ಕಾಯಿ ಮಿಠಾಯಿ ಮಾಡೋದು ನೋಡೋಣ ಬನ್ನಿ. ಒಂದು 5 ಕಾಯಿ, ಒಂದು 10 ಅಚ್ಚು ಬೆಲ್ಲ ತೊಗೊಂಡಿದ್ದೇನೆ. ಒಂದು ಕಾಯಿಗೆ 2 ಅಚ್ಚು ಅಂತ, ಇದು ಸಣ್ಣ ಅಚ್ಚು ಬೆಲ್ಲ. ನೋಡಿ 5 ಕಾಯಿಯನ್ನು ಸೆರೆದಿಟ್ಟಿದ್ದೇನೆ ಈ ರೀತಿ ಕಾಯಿ ತುರಿ ಮಾಡಿ. ಈಗ ಇದಕ್ಕೆ ಬೋಲ್ ಲೆಕ್ಕದಲ್ಲಿ ಅಳತೆ ಮಾಡಿಕೊಳ್ಳೋಣ. ಇದು 2 ಬೋಲ್ ಆಗುತ್ತದೆ ಕಾಯಿ ತುರಿ. ಈಗ ಅಳತೆ ಮಾಡಿ ಹಾಕಿಕೊಳ್ಳೋಣ. ಆಗ ಅಳತೆಯು ಕರೆಕ್ಟಾಗಿ ಕಾಯಿ ಮಿಠಾಯಿ ಮಾಡಲು ನಮಗೆ ಅಳತೆ ಸಿಗುತ್ತದೆ. 2 ಬೋಲ್ ಕಾಯಿ ತುರಿಗೆ 1 ಬೋಲು ಬೆಲ್ಲವನ್ನು ಕಾಯಿ ತುರಿಗೆ ಹಾಕಿಕೊಳ್ಳೋಣ. ಮತ್ತು ಕಡಲೆ ಬೀಜ ಒಂದು ಸ್ವಲ್ಪ ಹುರಿದುಕೊಳ್ಳೋಣ. ಸ್ವಲ್ಪ ಕೆಂಪಗೆ ಹುರಿದುಕೊಂಡು ಅದನ್ನು ತರಿಯಾಗಿ ಕುಟ್ಟಿ ಪುಡಿ ಮಾಡಿ ಹಾಕಿದರೆ ಕಾಯಿ ಮಿಠಾಯಿ ತುಂಬ ಚೆನ್ನಾಗಿರ್ತದೆ. ಈಗ ನೋಡಿ 2 ಬೋಲ್ ಕಾಯಿ ತುರಿಗೆ 1 ಬೋಲ್ ಬೆಲ್ಲವನ್ನು ಹಾಕಿಕೊಂಡಿದ್ದೇನೆ. ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಒಂದು ಲೋಟದಲ್ಲಿ ಅಳತೆ ಮಾಡಿಕೊಂಡು ಹಾಕೋಣ. 1 ಲೋಟ ಮತ್ತು ಒಂದು ಅರ್ಧ ಲೋಟದಷ್ಟು ಹಾಕಿದರೆ ಮುಳುಗುವಷ್ಟು ಸಾಕಾಗುತ್ತದೆ. ಬೆಲ್ಲ ಕರಗಿಕೊಳ್ಳುವವರೆಗೂ ಕಡಲೆ ಬೀಜವನ್ನು ಸಿಪ್ಪೆ ತೆಗೆದು ಈ ರೀತಿ ಪುಟಾಣಿಯಲ್ಲಿ ಹಾಕಿ ಸಣ್ಣಗೆ ಪುಡಿ ಮಾಡಿಕೊಳ್ಳೋಣ. ತರಿಯಾಗಿ ನೋಡಿ. ಈಗ ಈ ರೀತಿ ತರಿಯಾಗಿದ್ದರೆ ಸಾಕು. ಇದು ಬಾಯಿಗೆ ಮಿಠಾಯಿಯಲ್ಲಿ ಸಿಕ್ಕಿದರೆ ತುಂಬ ರುಚಿಕರವಾಗಿರುತ್ತದೆ. ಏಲಕ್ಕಿ ಪುಡಿ ಒಂದು ಅರ್ಧ ಚಮಚ. ನೋಡಿ ಬೆಲ್ಲ ಈಗ ಕರಗಿದೆ. ಬೆಲ್ಲ ಎಳೆ ಪಾಕ ಬಂದಿದೆ ನೋಡಿ. ಈ ರೀತಿ ಜಾಸ್ತಿ ಏನು ಪಾಕ ಬರುವ ಅವಶ್ಯಕತೆ ಇಲ್ಲ. ಈ ರೀತಿ ಬಿಟ್ಟರೆ ಒಂದು ಎಳೆ ಪಾಕ ಬಂದರೆ ಸಾಕು. ಈಗ ಕಾಯಿ ತುರಿಯನ್ನು ಹಾಕಿಕೊಳ್ಳೋಣ. ಹಾಕಿ ಎಲ್ಲ ಕಾಯಿಯನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳೋಣ. ಈ ರೀತಿ ಕೈ ಆಡ್ತಾ ಇರಬೇಕು, ಇಲ್ಲ ತಳ ಹತ್ತಿಕೊಳ್ಳುತ್ತದೆ. ಅದಕ್ಕೆ ಈ ರೀತಿ ಕೈ ಆಡ್ತಿದ್ದರೆ ಈ ಪಾಕ ಎಲ್ಲ ಸರಿಯಾಗಿ ಗಟ್ಟಿಯಾಗುತ್ತೆ. ಈಗ 1 ಚಮಚ ತುಪ್ಪ ಹಾಕಿ, 2 ಚಮಚ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ. ಎಲ್ಲ ಗಟ್ಟಿಯಾದ ಮೇಲೆ ಈ ರೀತಿ ಕುಟ್ಟಿ ಪುಡಿ ಮಾಡಿರುವ ಕಡಲೆ ಬೀಜವನ್ನು ಹಾಕಿಕೊಳ್ಳೋಣ. ಈಗ ಏಲಕ್ಕಿ ಪುಡಿಯನ್ನು ಹಾಕಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಡೋಣ. ನೋಡಿ ಈಗ ಇದು ಅದ ಕರೆಕ್ಟಾಗಿದೆ ನೋಡಿ. ಈ ರೀತಿ ಕೈಯಲ್ಲಿ ಮುಟ್ಟಿ ನೋಡಿದರೆ ನೋಡಿ, ಈ ರೀತಿ ಆದರೆ ಪಾಕ ಎಲ್ಲ ಚೆನ್ನಾಗಿ ಬೆಂದು ಕಾಯಿ ಮಿಠಾಯಿ ರೆಡಿಯಾಗಿದೆ. ಈಗ ತಟ್ಟೆಗೆ ತುಪ್ಪವನ್ನು ಸವರಿಕೊಂಡು 2 ತಟ್ಟೆಗಳಿವೆ ಪಾಕವನ್ನು ಹಾಕಿಕೊಳ್ಳೋಣ. ನೋಡಿ ಈ ರೀತಿ ತುಪ್ಪವನ್ನು 2 ತಟ್ಟೆಗೂ ಸವರಿಕೊಂಡು ಎಲ್ಲವನ್ನು ಹಾಕಿ ಈ ರೀತಿ ಮಿಠಾಯಿಯನ್ನು ಒಂದು ಸಮವಾಗಿ ಎಲ್ಲವನ್ನು ತಟ್ಟಿ ನೀಟಾಗಿ ಸ್ವಲ್ಪ ಬಿಸಿ ಇರುವಾಗಲೇ ಚಾಕುವಿಂದ ಕಟ್ ಮಾಡಿಕೊಳ್ಳೋಣ. ಗಟ್ಟಿಯಾದ ಮೇಲೆ ಕಟ್ ಮಾಡಲಿಕ್ಕಾಗುವುದಿಲ್ಲ, ಅದಕ್ಕಾಗಿ ಈಗಲೇ ಕಟ್ ಮಾಡಿ ಬಿಡೋಣ. ಒಂದು ಅರ್ಧ ಅವರ್ ಆದ ಮೇಲೆ ಪೀಸ್ಗಳು ಚೆನ್ನಾಗಿ ನೀಟಾಗಿ ಬರುತ್ತವೆ. ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಕಾಯಿ ಮಿಠಾಯಿ ತುಂಬ ಸೂಪರಾಗಿರುತ್ತದೆ, ಬೆಲ್ಲದ ಕಾಯಿ ಮಿಠಾಯಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ ಈ ರೀತಿ ಕಟ್ ಮಾಡಿಕೊಳ್ಳೋಣ. ಬಿಸಿ ಇರುವಾಗಲೇ ಕಟ್ ಮಾಡಿ ಇಟ್ಟು ಅರ್ಧ ಗಂಟೆ ಆದ ಮೇಲೆ ನೀಟಾಗಿ ಪೀಸ್ಗಳು ಎತ್ತಿಕೊಳ್ಳಬಹುದು ನಾವು ತಿನ್ನಲಿಕ್ಕೆ. ನೋಡಿ ಇಷ್ಟು ನೀಟಾಗಿ ಬಂದಿದೆ ಕಾಯಿ ಮಿಠಾಯಿ. ತುಂಬ ರುಚಿಕರವಾದ ಕಡಲೆ ಬೀಜ ಹಾಕಿರೋದ್ರಿಂದ ಕಾಯಿ ಮಿಠಾಯಿ ತುಂಬ ಸೂಪರಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ.